ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು ಗ್ಲಾಸ್ ನೀರು ತೊಗೊಂಡು ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೆನ್ನಿಸ್ ಬಾಲ್ಗಿನ್ನ ಸ್ವಲ್ಪ ದಪ್ಪಗಿರೋ ಹುಣಸೆ ಹಣ್ಣಿನ ಉಂಡೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿನೀರಲ್ಲಿ ಮೆತ್ತಗಾಗಬೇಕು. ಹಾಗೆ ಹಸಿ ವಾಸನೆ ಕೂಡ ಬಿಟ್ಕೊಳುತ್ತೆ, ಹುಣಸೆ ಹಣ್ಣಿನ ಹಸಿ ವಾಸನೆ. ಸ್ವಲ್ಪ ಬಿಸಿ ಆದರೆ ನೀರು ಹುಣಸೆ ಹಣ್ಣು ಸ್ವಲ್ಪ ಮೆತ್ತಗೆ ಆಗುತ್ತೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನಾವು ಪುಳಿಯೋಗರೆಗೆ ಏನು ಬೇಕೋ ಅದು ಪುಡಿನ ಹುರ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಂಗೆ ಪರಿಮಳ ಬರಬೇಕು ಅಷ್ಟೇ, ತುಂಬ ಕೆಂಪಗಾಗಬಾರ್ದು. ಈಗ 1 ಸ್ಪೂನು ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಬಟ್ಲಲ್ಲಿ ಹೇಳೋದಾದರೆ ಜೀರಿಗೆಗಿನ್ನ ಅರ್ಧ ಭಾಗ. ನಾನು 2 ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಸಿವೆ ಹುರಿದಾಗ ಚಿಟಪಟ ಅಂತ ಸೌಂಡ್ ಬರಬೇಕು. ಸ್ವಲ್ಪ ಚಿಟಪಟ ಅಂತ ಸಿಡಿಯುತ್ತೆ, ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ಫ್ಲೇಮ್ನ ಒಂಚೂರು ಜೋರು ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸು, ಕಪ್ಪು ಕಾಳು ಮೆಣಸು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. 1 ಸ್ಪೂನ್ ಎಳ್ಳು, ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರ್ಕೊಳ್ಬೇಕು, ಘಮ ಘಮ ಅಂತ ಪರಿಮಳ ಬರುತ್ತೆ. 1 ಬೌಲ್ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ತೊಗೊಂಡಿದ್ನಲ್ಲ ಸೇಮ್ ಅದೇ ಬೌಲಲ್ಲಿ 1 ಬೌಲ್ ಧನಿಯಾ, ಅರ್ಧ ಬೌಲ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸಾಸಿವೆ, 1 ಸ್ಪೂನ್ ಎಳ್ಳು, 1 ಸ್ಪೂನ್ ಕರಿಮೆಣಸು, ಕಾಳು ಮೆಣಸು, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಎಣ್ಣೆ ಹಾಕಿದ್ರಿಂದ ಕರಿಬೇವು ಕೂಡ ನಾವು ಒಗ್ಗರಣೆ ಹಾಕಿದಾಗ ಚಟಪಟ ಅಂತ ಸೌಂಡ್ ಬರುತ್ತಲ್ಲ, ಅದೇ ಥರ ಚಟಪಟ ಅಂತ ಸಿಡಿತಾ ಇರುತ್ತೆ. ಈ ಧನಿಯಾ, ಕರ್ಬೇವಿನ ಸೊಪ್ಪು, ಈ ಮಸಾಲೆ ಎಲ್ಲ ಸ್ವಲ್ಪ ಪರಿಮಳ ಗಮ್ ಅಂತ ಬರ್ತಾ ಇರುತ್ತೆ. ನಾನಿಲ್ಲಿ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬಣ್ಣಕ್ಕಷ್ಟೇ ಇದು. ಹಾಗೆ ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದು ಖಾರಕ್ಕೆ. ಇದನ್ನು ಫ್ಲೇಮ್ನ ಸ್ವಲ್ಪ ಸಣ್ಣ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕಿದು. ಫ್ರೆಶ್ ಆಗಿ ಪುಡಿ ಮಾಡಿಕೊಂಡು ಗೊಜ್ಜು ಅಥವಾ ಬಿಸಿಬೇಳೆಬಾತ್ ಪುಡಿಯಿಂದ ಬಿಸಿಬೇಳೆಬಾತು ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ತಿರುಗಿಸಿದ್ರೆ ಆಯಿತು. ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈಗ ಹುಣಸೆ ಹಣ್ಣು ನೋಡಿ ಸ್ವಲ್ಪ ನೀರೆಲ್ಲ ತಣ್ಣಗಾಗಿದೆ, ರಸ ಕೂಡ ಬಿಟ್ಕೊಂಡಿದೆ. ನಾವು ಗಟ್ಟಿ ಹುಣಸೆ ರಸ ಮಾಡ್ಕೋಬೇಕು. ಸುಮ್ಮನೆ ಹೆಚ್ಚು ನೀರು ಹಾಕ್ಕೊಂಡು ಜಾಸ್ತಿ ಆ ನೀರನ್ನು ಕುದಿಸಿ ಹಾವಿ ಮಾಡಿಬಿಟ್ಟು ಗೊಜ್ಜು ರೆಡಿ ಮಾಡ್ಕೊಳೋದಕ್ಕಿಂತ ನಾವು ಹುಣಸೆ ಹಣ್ಣು ಕಿವುಚಬೇಕಾದ್ರೇ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಗಟ್ಟಿ ಹುಣಸೆ ರಸ ಮಾಡಿಕೊಂಡ್ರೆ ಗ್ಯಾಸು ಉಳಿತಾಯ ಆಗುತ್ತೆ, ನಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ನಾನು ಈ ಮ್ಯಾಶರಲ್ಲಿ ಎಲ್ಲ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ರಸ ಎಲ್ಲ ಬಿಟ್ಕೊಳುತ್ತೆ. ಆವಾಗ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ರೇ ಯಾವುದೇ ಒಂದು ರೆಸಿಪಿ ನಮಗೆ ಹೇಗೆ ಮಾಡೋದು, ಆಮೇಲೆ ಅದ್ರ ಟಿಪ್ಸ್ಗಳಿಗೇನು ಅಂತ ಎಲ್ಲ ಗೊತ್ತಾಗತ್ತೆ. ಈ ಥರ ಹುಣಸೆ ರಸನ ಎಲ್ಲ ಕಿವುಚ್ಕೊಂಡು ಅದ್ರದ್ದು ಪಲ್ಪ್ ಏನು ಬರುತ್ತಲ್ಲ, ನಾನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿ ಎಲ್ಲ ಪಲ್ಪೆಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಜ್ಯೂಸರ್ ಜಲ್ದಿಲಿ ಸೋಸ್ಕೊಂಡ್ಬಿಡೋಣ. ಯಾಕಂದರೆ ಸಣ್ಣ ಪುಟ್ಟ ಕಲ್ಲುಗಳಿದ್ದರೆ, ನಾರುಗಳಿದ್ದರೆ ಅದು ಪುಳಿಯೋಗರೆ ಮಾಡುವಾಗ, ಗೊಜ್ಜು ಮಾಡುವಾಗ ಸಿಗಲ್ಲ. ಅದು ನಾನೀಗ ಜ್ಯೂಸರ್ ಜರ್ಡಿನಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಅಡುಗೆನ ನಾವು ನೋಡಿದ ತಕ್ಷಣ ಮಾಡೋದಕ್ಕಾಗಲ್ಲ. ಅದನ್ನು ನಾವು 2-3 ಸರಿ ಮಾಡಿದ್ಮೇಲೆ ನಮಗೆ ಆ ರುಚಿ ಸಿಗೋದಕ್ಕೆ ಸಾಧ್ಯ.
ನಾನಿಲ್ಲಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳೋದ್ರಿಂದ ಹಿಡಿದು ಗೊಜ್ಜು ಮಾಡ್ಕೊಳೋದು, ಹಾಗೆ ಕೊನೆಗೆ ಅನ್ನಕ್ಕೆ ಕಲಸೋದು ಕೂಡ ನಾನಿಲ್ಲಿ ರೆಸಿಪಿ ಪೂರ್ತಿಯಾಗಿ ಹಾಕಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡ್ದಲೇ ನೋಡಿ. ನಾನಿಲ್ಲಿ ಫಸ್ಟಿಗೆ ಪಲ್ಪ್ ನಾನು ಕಿವುಚಿ ತೆಗೆದಿದ್ನಲ್ಲ ಅದರದ್ದು, ಆಮೇಲೆ ಇಲ್ಲಿ ಶೋಧಿಸ್ಕೊಂಡಿದ್ದು ಆ ಪಲ್ಪು ಎರಡು ಸೇರಿಸಿ ಮತ್ತೆ ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕಿವುಚ್ಕೊಂಡು ಮತ್ತು ಅದೇ ಪಾತ್ರೆಗೆ ನಾನು ಮತ್ತೆ ಇನ್ನೊಂದು ಸರಿ ಸೋಸ್ಕೊಂಡೆ ಜ್ಯೂಸ್ ಫಿಲ್ಟರಲ್ಲಿ. ಒಂದು ಬೌಲು ನನಗೆ ಹುಣಸೆ ರಸ, ಗಟ್ಟಿ ಹುಣಸೆ ರಸ ಸಿಕ್ತು. ಇಲ್ಲಿ ನೋಡಿ, ಈ ಮಸಾಲೆ ಈಗ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೋಬೋದು. ಈ ಥರ ನಾನು ಪುಡಿ ಮಾಡ್ಕೊಂಡು ಬಂದೆ. ಇಷ್ಟು ಪುಡಿ ಆಗಿದೆ. ಇದು ಅಷ್ಟು ಕೆಂಪು ಕಲರ್ ಇಲ್ಲ, ಯಾಕಂದರೆ ನಾನಿಲ್ಲಿ ಹೆಚ್ಚು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬಣ್ಣ ಕಮ್ಮಿ, ಖಾರ ಜಾಸ್ತಿ ಇರುತ್ತೆ. ಈಗ ನಾನು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಅದು ಹುಣಸೆ ರಸ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಗಿದೆ ಅಂತ. ಇಷ್ಟು ಗಟ್ಟಿಗಿರಬೇಕು ಹುಣಸೆ ರಸ. ನಾನಿಲ್ಲಿ ಒಂದು ಸ್ಪೂನು, ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನಾವು ಅನ್ನ ಕಲಸಿದ ಮೇಲೆ ರುಚಿ ನೋಡಿ ಉಪ್ಪು ಕಮ್ಮಿ ಆಗಿದರೆ ಉಪ್ಪು ಹಾಕೋಬೋದು. ಈಗ ಗೊಜ್ಜಿಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬೌಲು ನಾನು ಧನಿಯಾ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌಲು ಬೆಲ್ಲ ತೊಗೊಳ್ತಾ ಇದ್ದೀನಿ. ಅಂದರೆ ಹುಣಸೆ ಹಣ್ಣಿನ ಅರ್ಧದಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ಇದು ಒಂದು ಸ್ವಲ್ಪ ಗಟ್ಟಿ ಹಾಕಬೇಕು. ಈ ಬೆಲ್ಲ ಎಲ್ಲ ಕರಗಿಬಿಟ್ಟು ಉಪ್ಪು, ಹುಳಿ ಮತ್ತು ಈ ಸಿಹಿ ಮೂರು ಹೊಂದಿಕೊಂಡು ಗಟ್ಟಿಯಾಗಿ ಎಣ್ಣೆ ಬಿಡುತ್ತೆ. ಇದು ಕಪ್ಪು ಬಾಣಲಿ ಆಗಿದ್ದರಿಂದ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ತಳ ಹಿಡಿಬಾರ್ದು, ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ಗಟ್ಟಿದು ಪಲ್ಪು ಬೆಲ್ಲದ ಎಲ್ಲ ಏನಾಗ್ಬಿಡತ್ತೆ, ತಳ ಕಚ್ಕೊಂಡ್ಬಿಡತ್ತೆ. ನೋಡಿ ಇಲ್ಲಿ ಎಣ್ಣೆ ಬಿಡ್ತಾ ಇದೆ. ಆ ಸ್ಪೂನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಮೇಲ್ಗಡೆ ಎಲ್ಲ ಒಂದು ಲೇಯರ್ ಬಂದಿದೆ. ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ತಿರುಗಿಸ್ಕೋಬೇಕು. ಈ ಫ್ಲೇಮ್ನ ಸಣ್ಣಗೆ ಇಟ್ಕೊಂಡಿರಬೇಕು, ಇಲ್ಲ ಸಿಡಿಯುತ್ತೆ ಅದು ಹೊರಗಡೆ ಬಿಸಿಗೆ. ಹೀಗೆ ಕೈ ಆಡಿಸ್ತಾ ಇರಬೇಕು. ಒಂದು ಸ್ವಲ್ಪ ತಳ ಹಿಡ್ದಂಗೆ ನೋಡ್ಕೋಬೇಕು. ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸಿದ್ರೆ ಇದು ಕೂಡ ಸ್ವಲ್ಪ ಎಣ್ಣೆ ಬಿಡುತ್ತೆ. ಸೈಡೆಲ್ಲ ಆಲ್ರೆಡಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಈ ಥರ ಇರಬೇಕು ಥಿಕ್ನೆಸ್ಸು. ಈ ಹದಕ್ಕೆ ಬಂದಿರಬೇಕು. ಈಗ ಇದು ಪುಳಿಯೋಗರೆ ಗೊಜ್ಜು ಆಗಿದೆ ಅಂತ ನಾನು ಹಿಂದಿನ ದಿನ ಸಾಯಂಕಾಲ ಮಾಡಿಟ್ಟಿದ್ದೀನಿ. ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ ಮತ್ತು ಮೇಲ್ಗಡೆ ಒಂದು ತೆಳ್ಳ ಲೇಯರ್ ಎಣ್ಣೆ ಬಿಟ್ಕೊಂಡಿರುತ್ತೆ. ನೋಡಿ, ಇಷ್ಟು ಗಟ್ಟಿಗೆ ಬರುತ್ತೆ. ಇದನ್ನು ಬೇಕಾದರೆ ನೀವು 1 ತಿಂಗಳು ಕೂಡ ಇಡ್ಬೋದು, ಏನೂ ಆಗಲ್ಲ ಗೊಜ್ಜು. ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೋಬೋದು, ಹೊರಗಡೆ ಬೇಕಾದರೂ ಇಟ್ಕೋಬೋದು. ಈಗ ಸ್ವಲ್ಪ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನೊಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗು, ಕಡಲೆಕಾಯಿ ಬೀಜ, ಇದಿಷ್ಟು ಒಗ್ಗರಣೆ ಹಾಕೋಬೇಕಾಗತ್ತೆ. ಕೆಲವರು ಗೊಜ್ಜು ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಮೊದಲೇ ಒಗ್ಗರಣೆಗೆ ಹಾಕ್ಕೊಂಡು ಅದರೊಳಗೆ ಗೊಜ್ಜನ್ನು ಬೇಯಿಸ್ಕೊಳ್ತಾರೆ. ಆಗ ಕಡಲೆಕಾಯಿ ಬೀಜ, ಈ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ತುಂಬ ಮೆತ್ತಗಾಗುತ್ತೆ, ಅಷ್ಟೊಂದು ರುಚಿ ಕೊಡಲ್ಲ ಮತ್ತು ಅದು ತುಂಬ ದಿನ ಇಡೋದಕ್ಕೂ ಆಗಲ್ಲ. ಇಲ್ಲಿ ನನಗೆ ಯಾವಾಗ ಬೇಕೋ ಆವಾಗ ಗೊಜ್ಜನ್ನು ಮಾಡಿಟ್ಕೊಂಡಿರ್ತೀನಿ. ಬೇಕಾದಾಗ ಗೊಜ್ಜನ್ನು ಕಲಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಆವಾಗ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಈ ಕರಿಬೇವು ಎಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆಗೆ. ನೋಡಿ, ಗೊಜ್ಜೆಲ್ಲ ನಾನು ಈ ಥರ ಬಾಕ್ಸ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಅದೇ ಬಾಣಲಿಗೆ ಸ್ವಲ್ಪ ಅನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಗೊಜ್ಜಿದೆ ಅದರೊಳಗೆ. ಹಾಗಾಗಿ ನಾನಿಲ್ಲಿ ಬೆಳಗಿನ ತಿಂಡಿಗೆ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಪುಡಿಯೆಲ್ಲ ಮಾಡಿಕೊಂಡು ಗೊಜ್ಜೆಲ್ಲ ಮಾಡ್ಕೊಳೋದಕ್ಕಾಗಲ್ಲ ಅಂತ ಹಿಂದಿನ ದಿನವೇ ನಾನು ಗೊಜ್ಜು ಮಾಡಿಟ್ಕೊಂಡಿದ್ದೆ. ಹಾಗಾಗಿ ನೀವು ಮಾಡಿ ನೋಡಿ ಈ ಪುಳಿಯೋಗರೆ ಗೊಜ್ಜನ್ನು ಹೇಗಿದೆ ಅಂತ ಅಂದು ಕಮೆಂಟ್ ಮಾಡಿ ನನಗೆ, ಹೇಗಾಯಿತು ರೆಸಿಪಿ ಅಂತ ಅಂದು. ನೋಡಿ, ನನಗಿಲ್ಲಿ ಗೊಜ್ಜು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇದೆ. ಹಾಗಾಗಿ ನಾನು 1 ಸ್ಪೂನು ಗೊಜ್ಜು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು 2 ಸ್ಪೂನು ಹುರಿದಿರೋ ಕಪ್ಪು ಎಳ್ಳು ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಹಿಡಿ ಒಣ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಪುಳಿಯೋಗರೆದು ಒಂದು ರುಚಿ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಬೆಳಗಿನ ತಿಂಡಿಗೆ ಹಾಗೂ ಮಧ್ಯಾಹ್ನದ ಲಂಚ್ ಬಾಕ್ಸ್ಗಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪುಳಿಯೋಗರೆ ಈಗ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.